ಆತ್ಮೀಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಬಂಗಾರಪೇಟೆ ಪಟ್ಟಣದಲ್ಲಿ ಸಾರ್ವಜನಿಕರ ಬಳಕೆಗಾಗಿ 3 ಕೆರೆಗಳು ಇದ್ದಾವೆ. ಒಂದು ಬಂಗಾರಪೇಟೆ ಪಟ್ಟಣದ ದೊಡ್ಡ ಕೆರೆ, ಅಂದರೆ ಕೆರೆಕೋಡಿ ಕೆರೆ. ಮತ್ತೊಂದು ದೇಶಹಳ್ಳಿ ಕೆರೆ. ಮತ್ತೊಂದು ಫಲೋತಿಮ್ಮನಹಳ್ಳಿ ಶಿವರಾಜನಗರ್ ಕೆರೆ, ದೊಡ್ಡ ಕೆರೆ. ಮಳೆ ಬಂದಾಗ ಮಳೆ ನೀರೆಲ್ಲ ಈ ಬಂಗಾರಪೇಟೆ ಕೆರೆ ಮುಖಾಂತರ ದೇಶಹಳ್ಳಿ ಕೆರೆ ಮುಖಾಂತರ ಹಾದು ಹೋಗಿ ಪಟ್ಟಣದ ಶಿವರಾಜನಗರ ದೊಡ್ಡ ಕೆರೆ ಸೇರಿಕೊಂಡು ಆ ನೀರನ್ನು ಬಂಗಾರಪೇಟೆ ಜನತೆ, ರೈತರು, ವ್ಯವಸಾಯಕ್ಕಾಗಿ ಮತ್ತು ಬಂಗಾರಪೇಟೆ ಜನರು ಬಳಸುವ ನೀರನ್ನು ಬಳಸ್ಕೊತಾರೆ. ಇದು ವಾಸ್ತವಾಂಶವಾಗಿ ಸುಮಾರು ದಶಕಗಳಿಂದ ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಇವತ್ತೇನಾಗಿದೆ ಅಂದರೆ, ಈ ಭೂಗಳ್ಳರು ಮಾಫಿಯಾ, ರಿಯಲ್ ಎಸ್ಟೇಟ್ ಮಾಫಿಯಾ ಅವರು ಕೆಲವೊಂದು ಇದಕ್ಕೆ ಮಣಿದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಬೇರೆಯವ್ರಿಗೆ ಮಾರುವಂಥ ವ್ಯವಸ್ಥೆ ಮೊದಲಿಂದ ಬಂದಿದೆ. ಇವತ್ತೇನಾಗಿದೆ ನೋಡಿ, ಬಂಗಾರಪೇಟೆ ಪಟ್ಟಣದ ದೊಡ್ಡ ಕೆರೆ ಚಿಕ್ಕ ಕೆರೆ ಆಗಿದೆ. ದೇಶಹಳ್ಳಿ ಕೆರೆ 11 ಕೆರೆಗಳ ನೀರು ಅಲ್ಲಿ ಬಂದು ಸೇರ್ತಕ್ಕಂಥ ಒಂದು ಕೆರೆ. ಇವತ್ತೇನಾಗಿದೆ, ದೇಶಹಳ್ಳಿ ಕೆರೆ 18 ಎಕರೆ ವಿಸ್ತೀರ್ಣವಾದಂಥ ಕೆರೆ ಇವತ್ತೇನಾಗಿದೆ 14 ಎಕರೆಗೆ ಬಂದು ಉಳಿದಿದೆ. ಅದೇ ರೀತಿ ಈ ಭೂಗಳ್ಳರ ಮಾಫಿಯಾಯಿಂದ ರಾಜಕಾಲುವೆ ಆಗಿರ್ಬೋದು, ಗೋಗುಂಟೆ ಆಗಿರ್ಬೋದು, ಪ್ರತಿಯೊಂದನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಮಳೆ ಬಂದರೆ ರಾಜಕಾಲುವೆ ಮುಖಾಂತರ ಕೆರೆಗೆ ನೀರು ಸೇರೋದು ತುಂಬ ಕಷ್ಟ ಆಗಿದೆ. ಹಾಗಾಗಿ ಇವತ್ತು ರಾಜಕಾಲುವೆ ಇಲ್ಲದೆ ನೀರೆಲ್ಲ ಸಂಧಿಗಳಲ್ಲಿ ಇನ್ನೊಂದು ಮುಖಾಂತರ ಮನೆಗಳ ಮುಂದೆ ತಗ್ಗು ಪ್ರದೇಶಗಳು ತುಂಬಿಕೊಂಡು ಜನರಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಕಾರಣ ಮಾಫಿಯಾ, ಭೂಗಳ್ಳರು, ಒತ್ತುವರಿದಾರರು. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಒತ್ತುವರಿಯಾಗಿರ್ತಕ್ಕಂಥ ಕೆರೆಗಳನ್ನು ಮರುಪರಿಶೀಲನೆ ಮಾಡಬೇಕು, ಸ್ಯಾಟಲೈಟ್ ಸರ್ವೆ ಮಾಡಬೇಕು, ಈ ಕೆರೆಯನ್ನು ಉಳಿಸುವಂಥ ಕೆಲಸಕ್ಕೆ ಮುಂದಾಗಬೇಕು. ಇನ್ನೊಂದು ದುರಂತದ ಸಂಗತಿ ಏನಂತಂದರೆ, ಇವತ್ತು ನಮ್ಮ ಬಂಗಾರಪೇಟೆಯ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿಯವರು ದೇಶಹಳ್ಳಿ ಕೆರೆಯಲ್ಲಿ ಒಂದು KSRTC ಬಸ್ ಘಟಕವನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳ್ತಾರೆ. ಆದರೆ ಇವತ್ತು ಆ ಒಂದು ವಿಷಯ ದುರದೃಷ್ಟಕರ. ಯಾಕಂತಂದರೆ ಆ ದೇಶಹಳ್ಳಿ ಕೆರೆಯನ್ನು ಇವತ್ತು ಸಹ ವ್ಯವಸಾಯಕ್ಕೆ ರೈತರು ಬಳಸ್ಕೊತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇವ್ರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಸಮಂಜಸವಲ್ಲ. ಯಾಕಂತಂದರೆ ಸರ್ಕಾರ ಜಾಗ ಇರುತ್ತೆ, ಹುಡುಕ್ಲಿ. ನಾವೇನು ನಮ್ಮ ಬಂಗಾರಪೇಟೆಗೆ KSRTC ಡಿಪೋ ಬೇಡ ಅಂತ ಹೇಳ್ತಾ ಇಲ್ಲ. ಡಿಪೋ ಬಂದರೆ 100 ಜನ ಕೆಲಸ ಸಿಗುತ್ತೆ, ಒಳ್ಳೆಯ ಕಾರ್ಯ ಆಗುತ್ತೆ, ಬಂಗಾರಪೇಟೆ ಅಭಿವೃದ್ಧಿ ಆಗುತ್ತೆ, ಅದ್ರ ಬಗ್ಗೆ ಹೇಳಿ ಮಾತಿಲ್ಲ. ಆದರೆ ಕೆರೆಯನ್ನು ಉಪಯೋಗಿಸ್ಕೊಂಡು ಕೆರೆಯಲ್ಲಿ ಒಂದು ಡಿಪೋವನ್ನು ಮಾಡೋದು ಯಾವ ರೀತಿ ಸಮಂಜಸ ಹೇಳಿ? ಯಾಕಂತಂದರೆ ಇವತ್ತು ಕೆರೆಯಲ್ಲಿ ನಾವು ಡಿಪೋವನ್ನು ಕಟ್ಟಿದ್ರೆ ಮಳೆ ಬಂದಾಗ ಆ ನೀರೆಲ್ಲ ಪಕ್ಕದಲ್ಲಿರ್ತಕ್ಕಂಥ ಅಮರಾವತಿ ಬಡಾವಣೆ, ಕುಪ್ಪಸ್ವಾಮಿ ಬಡಾವಣೆ, ಮುನಿಯಾವನ್ ಬಡಾವಣೆ ಇಲ್ಲೆಲ್ಲ ಹೋಗಿ ಸೇರಿಕೊಂಡು ತಗ್ಗು ಪ್ರದೇಶಗಳಲ್ಲಿ ಆ ಜನರಿಗೆ ತುಂಬ ಅನಾನುಕೂಲ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಬಂಗಾರಪೇಟೆಯ ದೇಶಹಳ್ಳಿ ಕೆರೆಯಲ್ಲಿ KSRTC ಡಿಪೋವನ್ನು ಕಟ್ಟುವಂಥ ಕೆಲಸವನ್ನು ಕೈಬಿಡಬೇಕು. ಇದು ಬಂಗಾರಪೇಟೆ ಜನತೆ ಮತ್ತು ವಿಶೇಷವಾಗಿ ದೇಶಹಳ್ಳಿಯ ಸಾರ್ವಜನಿಕರ ಇದರ ವಿರೋಧ ಇದೆ. ಹಾಗಾಗಿ ದಯವಿಟ್ಟು ಶಾಸಕರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ದೇಶಹಳ್ಳಿ ಕೆರೆಯಲ್ಲಿ ಬಸ್ ಡಿಪೋವನ್ನು ಕಟ್ಟುವುದನ್ನು, ನಿರ್ಮಾಣ ಮಾಡುವುದನ್ನು ಹಿಂತೆಗೆಯಬೇಕು. ಈ ಪ್ರಸ್ತಾವನೆಯನ್ನು ಹಿಂತೆಗೆಯಬೇಕು. ಯಾವುದೇ ಕಾರಣಕ್ಕೂ ದೇಶಹಳ್ಳಿ ಕೆರೆಯಲ್ಲಿ KSRTC ಡಿಪೋವನ್ನು ಕಟ್ಟೋದಕ್ಕೆ ನಾವು ಬಂಗಾರಪೇಟೆ ಜನತೆ ಸಿದ್ಧರಿಲ್ಲ, ಒಪ್ಪೋದಿಲ್ಲ. ಹಾಗೇನಾದರೂ ಘಟನೆ ನಡೆದಲ್ಲಿ ನಾವು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗೋದಕ್ಕೆ ಹೋಗ್ತೀವಿ ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕೆರೆ ಇದ್ದರೆ ಊರು, ನೀರಿದ್ದರೆ ಜನ. ಹಾಗಾಗಿ ಇವೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಒಳ್ಳೆಯ ಶುದ್ಧ ನೀರು, ಗಾಳಿ ಎಲ್ಲ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು. ಇವೆಲ್ಲ ಮನಗಂಡು ಈ ದೇಶಹಳ್ಳಿ ಕೆರೆಯಲ್ಲಿ KSRTC ಬಸ್ಸನ್ನು ಕಟ್ಟುವ ಪ್ರಯತ್ನವನ್ನು ಹಿಂದಕ್ಕೆ ತಗೊಬೇಕು. ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀನಿ. ಬಂಧುಗಳೇ, ನಮಸ್ಕಾರಗಳು. ಬಂಧುಗಳೇ, ನಾನು ಡಾಕ್ಟರ್ ರಮೇಶ್ RK ನರಸಿಂಹಂ ಕೋಲಾರ್. ಇಲ್ಲಿ ನಮ್ಮ ಈ ಭಾಗದಲ್ಲಿ ಜನರು ನಿರಂತರವಾಗಿ ನೀರಿನ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಸಕಾಲಕ್ಕೆ ಮಳೆ ಆಗೋದಿಲ್ಲ. ರೈತರು ಮಳೆಯನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ಯಾವುದೇ ನದಿ ಮೂಲ
ಆಗಲಿ ಕುಡಿಯೋಕ್ಕಾಗಲಿ ವ್ಯವಸಾಯಕ್ಕಾಗಲಿ ಇಲ್ಲ. ರೈತರು ಕಂಗಾಲಾಗಿದ್ದಾರೆ, ಸಂಕಟದಲ್ಲಿದ್ದಾರೆ. ಕಷ್ಟಪಟ್ಟು ಆ ಅಂಡರ್ಗ್ರೌಂಡ್ ವಾಟರ್ 200 ಅಡಿಯಿಂದ ತೆಗೆದು ಬೆಳೆ ಮಾಡಿದ್ರು ರೇಟ್ಗಳಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಆ ಕಲುಷಿತ ನೀರು ಅಂಡರ್ಗ್ರೌಂಡ್ ವಾಟರ್ ಕುಡಿದು ಕೋಲಾರದಲ್ಲಿ ಸುಮಾರು ಒಂದು 20 ಜನರಿಗೆ ಇವತ್ತು ಕಿಡ್ನಿಯಲ್ಲಿ ಕಲ್ಲಿನ ವ್ಯಾಧಿ ಕಾಣಿಸ್ಕೊಳ್ತಾ ಇದೆ. ಬಂಧುಗಳೇ, ನಮ್ಮದು ದೇಶ ಭಾರತ ದೇಶ, ಸ್ವತಂತ್ರ ಭಾರತ. ನಾವು ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ನಾವು ಸಂವಿಧಾನದಲ್ಲಿ ಭದ್ರತೆ ಇದೆ. ಅಂಬೇಡ್ಕರ್ ಸಾಹೇಬರು ಪ್ರತಿಯೊಬ್ಬರಿಗೂ ಜೀವನ ಮಾಡಲಿಕ್ಕೆ ಹಕ್ಕುಗಳು ಕೊಟ್ಟಿದ್ದಾರೆ, ಕುಡಿಯಕ್ಕೆ ನೀರು ಕೊಟ್ಟಿದ್ದಾರೆ. ಎಲ್ಲವನ್ನು ಕೊಟ್ಟರು ಬಡ್ಜೆಟ್ ಇಲ್ಲಿದ್ರು ನಾವು ನಮ್ಮ ಜನಪ್ರತಿನಿಧಿಗಳು ಸರ್ಕಾರಗಳಿದ್ರೂ ಎಂಥ ವಿಪರ್ಯಾಸ, ಎಂಥ ದುರಂತ. ಕೋಲಾರ ಚಿಕ್ಕಬಳ್ಳಾಪುರ ನಗರದ ಜನರಿಗೆ, ನಮ್ಮ ಜಿಲ್ಲೆಯ ಜನರಿಗೆ ಇವತ್ತು ನಮಗೆ ಶುದ್ಧ ಕುಡಿಯೋ ನೀರು ಕೊಡೋಕೆ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಎಂಥ ಪರಿಸ್ಥಿತಿ ಇದೆ. ಯಾಕೆ ಬೇಕು ಇಂಥ ಸರ್ಕಾರಗಳು, ಯಾಕೆ ಬೇಕು ಇಂಥ ಬಡ್ಜೆಟ್ಗಳು? ನಾವು ಏನಾಗಬೇಕು? ನಾವು ಈ ದೇಶದ ಅವಿಭಾಜ್ಯ ಅಂಗ ಅಲ್ಲವೇ ಕೋಲಾರ ಜನರು? ದಯವಿಟ್ಟು ಹೇಳ್ತೀನಿ, ಇತ್ತೀಚೆಗೆ ನಾವು ವೇದಾವತಿಯಿಂದ ಒಂದು ಪೇಷಂಟ್ಗೆ ಬೈರಸಂದ್ರ ಗ್ರಾಮ, ನರಸಾಪುರ ಹೋಬಳಿ ಹೊಟ್ಟೆ ನೋವು, ಅಲ್ಲಿ ಇಲ್ಲೆಲ್ಲ ಪ್ರಪಂಚ ಎಲ್ಲ ಡಾಕ್ಟರ್ಗಳೆಲ್ಲ ನೋಡ್ಕೊಂಡು ಬಂದು 5-6 ಜನ ಡಾಕ್ಟರ್ನ ಸ್ಕ್ಯಾನಿಂಗ್ ಮಾಡಿದ್ರೆ ಕಿಡ್ನಿಯಲ್ಲಿ ಕಲ್ಲಿತ್ತು. ಸುಮಾರು 180 ಗ್ರಾಮ್, ಸುಮಾರು 200 ಗ್ರಾಮ್ ಕಲ್ಲಿತ್ತು. ಆ ನೋವಿನಿಂದ ಬರಳಿ ಎಲ್ಲ ಸ್ಕ್ಯಾನ್ ಮಾಡೋದಿತ್ತು, ಕಂಡು ಬಂತು. ಅದನ್ನು ನಾನೆಲ್ಲ ತಪಾಸಣೆ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ನಾನು ಆಪರೇಷನ್ ಮಾಡಿ ಇವತ್ತು ಹೊರತೆಗೆದಿದ್ದೇನೆ. ಪೇಷಂಟು ಆರೋಗ್ಯವಾಗಿದೆ, ಅದೆಲ್ಲ ರಿಕವರಿ ಆಗ್ತಾ ಇದೆ. ಇವತ್ತು ನಮ್ಮ ಕೋಲಾರದಲ್ಲಿ ಯಾವುದೇ ನರ್ಸಿಂಗ್ ಹೋಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಪ್ರತಿಯೊಂದು ಹೊಟ್ಟೆ ನೋವಿನ ಪ್ರಕರಣಗಳು, ಪ್ರತಿ ಆಲ್ಟರ್ನೇಟ್ ಪೇಷಂಟ್ ಇವತ್ತು ಕಿಡ್ನಿ ಕಲ್ಲಿಂದ ಬಳಲ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು, ಗೌರವಾನ್ವಿತ ಸರ್ಕಾರಗಳು ಈ ಕಡೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನರತ್ತ ಗಮನ ಹರಿಸಿ ಏನಾದರೂ ಬದುಕಿದ್ರೆ ಜೀವಂತವಾಗಿರ್ತಕ್ಕಂಥ ಸರ್ಕಾರಗಳು ನಮಗೆ ಜೀವನ ಮಾಡಲಿಕ್ಕೆ ಅನುಕೂಲ ಮಾಡಬೇಕಂತ ನಮ್ಮ ಈ ಭಾಗದಲ್ಲಿ ಕೋರ್ತಾ ಇದ್ದೇವೆ. ನಮಗೆ ಶುದ್ಧವಾದ ಕುಡಿಯೋ ನೀರು ಕೊಡೋದು, ಯಾರು ಅನ್ನ ತಿನ್ನತಕ್ಕಂಥ ನಾಗರಿಕ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬದುಕಿದೆ ಅಂದ್ರೆ ಅದು ಕೊಡೋದು ನಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿ. ಇಲ್ಲಾಂದ್ರೆ ಯಾಕೆ ಬೇಕು ಮುಖ್ಯಮಂತ್ರಿಗಳು, ಯಾಕೆ ಬೇಕು ಈ ಪ್ರಧಾನಮಂತ್ರಿಗಳು? ನಮಗೆ ಇವತ್ತು ಕುಡಿಯೋ ನೀರು ಕೊಡ್ತಾ ಇಲ್ಲ, ವ್ಯವಸಾಯಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಈ ಒಂದು KCVL ನೀರನ್ನ ಕೊಡಿ, ನಾನು ಅಭಿನಂದಿಸ್ತೇನೆ. ಅದನ್ನ ಶುದ್ಧವಾದಂಥ ನೀರು ಕೊಡಿ. ಇವತ್ತು ತಿನ್ನೋ ತರಕಾರಿಗೆ ಕಲುಷಿತ ಆಗಿದೆ. ಇವತ್ತು ಎಲ್ಲಿ ನೋಡಿಬಿಟ್ಟು ಮಲೇರಿಯಾ ಪ್ರಕರಣ ಜಾಸ್ತಿ ಆಗ್ತಾ ಇದೆ, ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾ ಇದೆ, ಚಿಕನ್ ಗುನ್ಯ ಪ್ರಕರಣ ಜಾಸ್ತಿ ಇದೆ, ಸೊಳ್ಳೆ ಹಾವಳಿಗಳಂತೂ ಜಾಸ್ತಿ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯಾರಾದರೂ ಸಂಬಂಧಪಟ್ಟವರು ಇಲ್ಲಿ ಈ ಭಾಗದ ಮನುಜುಕುಲ್ಲ ಕನ್ನಡಿಗರು, ನಮ್ಮ ಬಡವರು, ಅಹಿಂದದವರು ಬದುಕಲಿಕ್ಕೆ ದಯವಿದ್ದ ಈ ಸರ್ಕಾರದವರು ಸ್ವಲ್ಪ ಗಮನ ಹರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಬಂಧುಗಳೇ. 200 ಗ್ರಾಮ್ ಕಲ್ಲನ್ನ ಈ ಮಹಿಳೆ ಹೊಟ್ಟೆಯಿಂದ ತೆಗೆದು ನಾನು ಇವತ್ತು ಆಪರೇಷನ್ ಮಾಡಿ ಬದುಕಿಸಿದ್ದೇನೆ. ಇದು ಒಂದಲ್ಲ ಎರಡಲ್ಲ. ಪ್ರತಿ ದಿವಸ ಕೋಲಾರದಿಂದ ಬೆಂಗಳೂರಿಗೆ ನಗರಕ್ಕೆ ಒಂದು 10 ರಿಂದ 20 ಕೇಸ್ ಇರ್ತಾ ಇರ್ತದೆ. ಅವ್ರಿಗೆ ಆರೋಗ್ಯವಾದಂತಕ್ಕಂಥ ಒಳ್ಳೆ ಸುಸಜ್ಜಿತವಾದಂತಕ್ಕಂಥ ಆಸ್ಪತ್ರೆಗಳಲ್ಲಿ ಅದಕ್ಕೆ ಕಿಡ್ನಿ ಕಲ್ಲುಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಗಮನ ಹರಿಸಿ ನಮ್ಮ ಈ ಭಾಗದ ಜನರಿಗೆ, ವಿಶೇಷವಾಗಿ ಯುವಕರಿಗೆ, ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ ಶಿಕ್ಷಣ ಅಂತೂ ಇಲ್ಲವೇ ಇಲ್ಲ. ಎಲ್ಲರಿಗೂ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಸಿಕ್ಕಾಗ್ತಿಲ್ಲ. ಆರೋಗ್ಯ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲ ರೈತರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ, ಕಿಡ್ನಿ ಕಲ್ಲಿನ ಪೇಷಂಟ್ಗಳ ಪರವಾಗಿ ಗೌರವಾನ್ವಿತ ಸರ್ಕಾರಗಳನ್ನು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ.